ತಾತಾವ್ರೆ ಸೂರ್ಯ ಮುಳುಗೋದ್ರೊಳಗೆ ಅಜ್ಜಿ ಅವರಿಗೆ ಈ ಇಂಜೆಕ್ಷನ್ ಹಾಕೋದು ತುಂಬಾ ಅಗತ್ಯ. ಸರಿ, ಈಗ್ಲೇ ತರಿಸ್ತೀನಿ. ಹೋಗು ಶಿವ, ಬೇಗ ಮೆಡಿಕಲ್ ಹೋಗಿ ಇದನ್ನ ತಗೊಂಡ್ ಬಾ. ಇದಿಲ್ಲಿ ಯಾವ ಮೆಡಿಕಲ್ ಸ್ಟೋರ್ ನಲ್ಲೂ ಇಲ್ಲ. ನಾನೇ ಬರುವಾಗ ಸ್ವತಃ ಇಲ್ಲೆಲ್ಲ ಕೇಳ್ಕೊಂಡ್ ಬಂದೆ. ನಾನು ಇಷ್ಟು ದಿನದಿಂದ ಅಜ್ಜಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇರೋದ್ರಿಂದ ನನಗ್ ಗೊತ್ತಿತ್ತು ಅವ್ರಿಗೆ ಯಾವ ಔಷಧಿ ಅವಶ್ಯಕತೆ ಇದೆ ಅಂತ. ಮತ್ತೀಗ ಏನ್ ಮಾಡೋದು? ವೀನಸ್ ಸಿಟಿಗೆ ಹೋಗಿ ಈ ಔಷಧಿ ತರ್ಬೇಕಾಗತ್ತೆ, ಅದು ಸೂರ್ಯ ಮುಳುಗೋದಕ್ ಮುಂಚೆ. ಇಲ್ಲ ಅಂದ್ರೆ ಅಜ್ಜಿ ಅವ್ರನ್ನ ಆ ದೇವ್ರೇ ಕಾಪಾಡ್ಬೇಕಾಗತ್ತೆ. ಈ ತರ ಆಗೋದಿಲ್ಲ ಡಾಕ್ಟರ್ ಸರ್, ನಾನು ಔಷಧಿನ ತಗೊಂಡ್ ಬರ್ತೀನಿ. ಶಿವ, ನೀನ್ ಕೇಳಿದ್ಯಾ ನಮ್ ವೇದಾ ಸಿಟಿಲಿ? ವೀಕ್ಷಕರೇ ಗಮನ ಇಟ್ಟು ಕೇಳಿ. ಒಂದು ವಿಚಿತ್ರ ಘಟನೆಯಿಂದಾಗಿ ತುಂಬಾ ಟ್ರಾಫಿಕ್ ಇದೆ. ಆ ಘಟನೆ ಏನು ಅಂದ್ರೆ ಲ್ಯಾಂಡ್ ಸ್ಲೈಡ್. ರೈಲ್ವೆ ಟ್ರ್ಯಾಕ್ ಕೂಡ ಜಾಮ್ ಆಗಿದೆ. ಬೇರೆ ಸಿಟಿಯಿಂದ ಬರೋರು ಕೂಡ ಈಗ ನಮ್ ಸಿಟಿಗೆ ಬರೋ ಹಾಗಿಲ್ಲ. ವೇದಾ ಸಿಟಿಗೆ ತುಂಬಾ ದೊಡ್ಡ ಆಪತ್ತು ಬಂದಿದೆ. ಈಗ ಯಾರೇ ಆಗ್ಲಿ ಬೈ ಏರ್ ಅಲ್ಲಿ ಮಾತ್ರ ಬರ್ಬೇಕು. ಇದನ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ನಗರದ ಮೆಡಿಕಲ್ ಸ್ಟೋರ್ ಅಲ್ಲಿ ಮಾತ್ರೆಗಳು ಖಾಲಿ ಆಗ್ತಾ ಇದಾವೆ. ಅಂಗಡಿಯಲ್ಲಿ ರೇಷನ್ ಕೂಡ ಖಾಲಿ ಆಗ್ತಿದೆ. ಏನಾಗುತ್ತೆ ವೇದಾ ಸಿಟಿಗೆ ನೋಡಿ ನಮ್ಮ ವಿಶೇಷ ರಿಪೋರ್ಟ್ ರಾತ್ರಿ 8 ಗಂಟೆಗೆ. ಶಿವ, ನೀನು ಅಷ್ಟು ದೂರ ಹೇಗ್ ಹೋಗ್ತೀಯಾ? ಬೇರೆ ಯಾವ್ದು ರೂಟೇ ಇಲ್ಲ ಅಂದ್ರೆ ನಾನು ನನ್ನ ಸೈಕಲ್ ಅಲ್ಲಿ ಹೋಗ್ತೀನಿ. ಮತ್ತೆ ಸಾಯಂಕಾಲದೊಳಗಡೆ ಔಷಧಿ ತಂದೆ ತರ್ತೀನಿ. ಆದ್ರೆ ಮೊದಲು ನಾನು ಲಡ್ಡು ಸಿಂಗ್ ಸರ್ ಹತ್ರ ಹೆಲ್ಪ್ ಕೇಳ್ತೀನಿ. ಶಿವ, ನಿನ್ನ ಇಷ್ಟು ದೊಡ್ಡ ದುಃಖದಲ್ಲಿ ನನಗೆ ಯಾವುದೇ ರೀತಿ ಸಹಾಯ ಮಾಡಕ್ಕಾಗ್ತಾ ಇಲ್ಲ. ಆ ವೇದಾಸ್ ನ್ಯೂಸ್ ಚಾನೆಲ್ ನ ರಿಪೋರ್ಟರ್ ಹೆಲಿಕಾಪ್ಟರ್ ಕೂಡ ರಿಪೇರಿಯಲ್ಲಿದೆ. ಆದ್ರೆ ಶಿವ, ನಾನು ಇಷ್ಟು ಮಾಡಬಹುದು ನೋಡು. ನನ್ ಜೀಪ್ ನಲ್ಲಿ ನಿನ್ನ ಆದಷ್ಟು ಬೇಗ ನೀನ್ ಅನ್ಕೊಂಡಲ್ಲಿಗೆ ಹೋಗಬಹುದು. ರೋಡ್ ಜಾಮ್ ಆಗಿದೆಯಲ್ಲ ಅಲ್ಲಿ ತನಕ. ಓಕೆ, ಥ್ಯಾಂಕ್ ಯು ಸರ್. ಸ್ವಲ್ಪ ಟೈಮ್ ಆದ್ರೂ ಮಿಗುತ್ತೆ, ಮುಂದೆ ನಾನ್ ನೋಡ್ಕೋತೀನಿ. ಅಯ್ಯೋ, ಸಾರಿ ಶಿವ, ಇಲ್ಲಿಂದ ಮುಂದೆ ಜೀಪ್ ಹೋಗೋದಕ್ಕಾಗಲ್ಲ. ಆದ್ರೆ ನಾನು ಒಂದ್ ಕೆಲಸ ಮಾಡಬಹುದು. ನಿನಗೆ ಒಂದೇ ಒಂದು ದಾರಿ ಇದೆ. ಯಾವ್ದಾದ್ರು ಬಸ್ ಅಥವಾ ಟ್ರಕ್ ಅಲ್ಲಿ ಲಿಫ್ಟ್ ತಗೋಬೇಕು. ಅಯ್ಯೋ, ಈ ಕಡೆನೂ ಕೂಡ ಕಿಲೋಮೀಟರ್ ಗಟ್ಲೆ ಜಾಮ್ ಆಗ್ಬಿಟ್ಟಿದೆ. ಸಾರಿ ಶಿವ, ಈ ಕಡೆನೂ ಕೂಡ ತುಂಬಾ ದೂರ ತನಕ ಜಾಮ್ ಆಗಿದೆ. ಅಯ್ಯೋ, ಈ ಕತ್ಲೆ ಹೇಗ್ ಬಂತು? ನಾನು ಎಲ್ಲಿದ್ದೀನಿ? ನನ್ಗೇನು ಕಾಣಿಸ್ತಾ ಇಲ್ಲ. ನಾನೇನಾದ್ರೂ ಗುಹೆಯಲ್ಲಿ ಬಿದ್ದು ಹೋಗ್ಬಿಟ್ಟಿದ್ದೀನ? ಯಾರಾದ್ರೂ ಬಂದು ನನ್ಗೆ ಸಹಾಯ ಮಾಡಿ. ಅಯ್ಯೋ, ಅಯ್ಯೋ. ಲಡ್ಡು ಸಿಂಗ್ ಸರ್, ಏನು ಆಗಿಲ್ಲ, ನೀವು ಸುರಕ್ಷಿತವಾಗಿದ್ದೀರಾ. ಇಲ್ಲಿ ಕೇಳು ಶಿವ, ನಿನ್ ಸೈಕಲ್ ನ ಹೆಲಿಕಾಪ್ಟರ್ ಮೋಡ್ ಅಲ್ಲಿ ತಗೊಂಡ್ ಹೋಗು. ಅದು ಓಡೋದು ಬ್ಯಾಟ್ರಿಯಿಂದ ರೇವಾ. ಅದ್ರ ಬ್ಯಾಟ್ರಿ ತುಂಬಾ ಚಿಕ್ಕದು, ಅದಕ್ಕೆ ದೊಡ್ಡ ಬ್ಯಾಟ್ರಿ ಹಾಕೋದಿಕ್ ಆಗೋದಿಲ್ಲ. ಅದು ಬರೀ ಎಮರ್ಜೆನ್ಸಿಗೆ 4 ರಿಂದ 6 ಕಿಲೋಮೀಟರ್ ಓಡೋದಿಕ್ಕೆ ಅಷ್ಟೇ. ಅದಕ್ಕಿಂತ ಜಾಸ್ತಿ ಅದು ಕೆಲಸ ಮಾಡೋದಿಲ್ಲ. ಆದ್ರೆ ನಾನು ನೋಡ್ಕೋತೀನಿ. ಬಾಯ್. ಅಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ನಾನು ಸೈಕಲ್ ಹೊಡ್ಸಿದ್ರೆ
ನಾನು ಬೇಗ ತಲುಪಬಹುದು. ನನ್ನ ಸೈಕಲ್ ಫಾಸ್ಟ್ ಆಗಿ ಹೋಗುತ್ತೆ. ಈಗ ಆಯ್ತು ಗ್ಲೂ ಟೈರ್ ಆನ್. ಈಗ ಇದು ರೈಲ್ವೆ ಟ್ರ್ಯಾಕ್ ಮೇಲೆ ಅಂಟ್ಕೊಂಡೇ ಹೋಗುತ್ತೆ. ಇದೇನ್ ಬರ್ತಾ ಇದೆ? ನಿಲ್ಲು. ಚೆನ್ನಾಗಿ ಸೈಕಲ್ ಓಡಿಸ್ತೀಯಾ? ಎಲ್ಲಿಗೆ ಹೋಗ್ತಾ ಇದೀಯಾ? ವೀನಸ್ ಸಿಟಿ. ಈ ಸೈಕಲ್ ಅಲ್ಲಿ ವೀನಸ್ ಸಿಟಿ ಹೋಗ್ತೀಯಾ ನೀನು? ಹಾ, ಈ ಸೈಕಲ್ ಅಲ್ಲಿ ತುಂಬಾ ಒಳ್ಳೆ ಫೀಚರ್ಸ್ ಇದೆ. ಇದು ಹಾರುತ್ತೆ, ಇದು ಫಾಸ್ಟ್ ಆಗಿ ಹೋಗುತ್ತೆ, ಮತ್ತೆ ಇನ್ನು ತುಂಬಾ ಒಳ್ಳೆ ಗ್ಯಾಜೆಟ್ಗಳಿದೆ ಇದರಲ್ಲಿ. ಹಾ, ಅದಂತೂ ನನಗೆ ಕಾಣಿಸ್ತಾ ಇದೆ. ಒಂದ್ ಕೆಲಸ ಮಾಡು, ಈ ಸೈಕಲ್ನ ಇಲ್ಲೇ ಬಿಟ್ಟು ಹೋಗ್ಬಿಡು. ಇಲ್ಲ, ನಾನು ನಮ್ಮ ಅಜ್ಜಿಗೆ ಔಷಧಿ ತರಕ್ ಹೋಗ್ಬೇಕು. ನನಗದ್ರಿಂದ ಏನಾಗ್ಬೇಕಾಗಿಲ್ಲ. ನಿನ್ ಸೈಕಲ್ಲು ಬಿಡು, ಮತ್ತೆ ಜೋಬಲ್ಲಿರೋ ದುಡ್ಡು ಎಲ್ಲ ಕೊಟ್ಬಿಟ್ಟು ಹೋಗು. ಔಷಧಿ ತರಕ್ ಹೋಗ್ತಿದ್ಯಾ ಅಂದ್ಮೇಲೆ ದುಡ್ಡಂತೂ ನಿನ್ನ ಹತ್ರ ಇದ್ದೇ ಇರುತ್ತಲ್ವಾ? ಹಾ, ಕೊಡು, ಬೇಗ ತೆಗಿ. ಅಕಸ್ಮಾತ್ ಕೊಡಲ್ಲ ಅಂದ್ರೆ? ಕೊಡಲ್ಲ ಅಂದ್ರೆ ಈ ಲಾಟಿ ನೋಡಿದ್ಯಾ ಮಗು? ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಹಲೋ ಹಲೋ ಹಲೋ, ನಂದು ಸೋಹನ್, ಮೋಟಿವ್ ಬಲ್ಲು. ಹಾ ಬಾಸ್. ಒಬ್ಬ ಹುಡುಗ ಟನಲಿಂದ ಆ ಕಡೆ ಬರ್ತಾ ಇದ್ದಾನೆ. ಅವನ್ನ ಹಿಡಿದ್ಬಿಟ್ಟು ಅವ್ನ ಸೈಕಲ್ ಕಿತ್ಕೊಂಡ್ಬಿಡು. ಅವನು ನನಗೆ ಹೊಡೆದಿದ್ದಾನೆ. ಅವನು ತಪ್ಪಿಸ್ಕೊಂಡು ಹೋಗ್ಬಾರ್ದು. ಓಕೆ ಬಾಸ್. ಏನಾಯ್ತು? ಹಿಡಿದ್ರ ಅವನ್ನ? ಇಲ್ಲ ಬಾಸ್, ಅವನ್ ಸಿಗ್ಲಿಲ್ಲ. ನಮ್ಮನ್ನೇ ಹೊಡೆದಾಕ್ಬಿಟ್ಟ ಅವನು. ಹಲೋ ಶಂಕರ. ಸರಿ ಬಾಸ್, ಬರ್ಲಿ ಇಲ್ಲಿ. ಬಿಟ್ಬಿಡಿ. ಏನಿದು?
ಅಯ್ಯೋ ನನ್ಗೆ ಹೊಡಿಬೇಡ. ಅಯ್ಯೋ ಬೇಡ. ಇದು ನಿನ್ ಪರ್ಸು ನಿಂದು. ತಗೋ, ನೀನೇ ತಗೋ. ನಿನ್ ಸೈಕಲ್ನ ಜೀಪಿಂದ ಎತ್ಕೊಂಡು ಹೋಗ್ಬಿಡು. ನನ್ನನ್ನು ಬಿಟ್ಬಿಡು. ನಿಮ್ಮಂತ ಜನರ ಬುದ್ಧಿ ಅನ್ನೋ ಬಾಗ್ಲು ಯಾವಾಗ್ಲೂ ಶಾಖ ತಡ್ದಾಗ್ಲೇ ಏನಕ್ಕೆ ತೆಗಿಯುತ್ತೆ? ಹಾ ಹಾ ನೀವು ಯಾಕೆ ಕಳ್ಸದ್ರಿ ಶಿವನ್ನ? ಅಷ್ಟು ದೂರ ವೀನಾ ಸಿಟಿಗೆ ನನ್ ಮಗು ಹೇಗ್ ಹೋಗುತ್ತೆ? ಅವನಿಗೇನು ಆಗಲ್ಲ ಅಜ್ಜಿ. ಅವನ ಬಗ್ಗೆ ಚಿಂತೆ ಮಾಡಬೇಡಿ. ನಮ್ಮ ಹೆಲಿಕಾಪ್ಟರ್ನ ಬೇಗ ರಿಪೇರಿ ಮಾಡಿಸ್ತಾ ಇದೀವಿ. ಆ ನಂತರ ಹೋಗಿ ಶಿವನ್ ಕರ್ಕೊಂಡ್ ಬರ್ತೀವಿ. ನನಗೂ ಹೊಡೆದ, ನನ್ನ ಜನಗಳಿಗೂ ಹೊಡೆದ. ಈ ಹುಡುಗ ಇನ್ನ ವೀನಸ್ ಸಿಟಿ ತಲುಪಬಾರ್ದು. ಇದು ನನ್ನ ಮರ್ಯಾದೆ ಪ್ರಶ್ನೆ. ನನಗ ಸೈಕಲ್ಲು ಮತ್ತೆ ದುಡ್ಡು ಬೇಕಾಗಿಲ್ಲ, ಆದ್ರೆ ಆ ಹುಡುಗ ಖಂಡಿತ ಬೇಕು. ಅದೇನೇ ಆದ್ರೂ ಜಿಂಕಾರ ಯಾವತ್ತೂ ಸೋಲೊಪ್ಕೊಳ್ಳೋದಿಲ್ಲ. ಹಲೋ ಚಂದು, ಒಬ್ಬ ಹುಡುಗ ವೇಗವಾಗಿ ಸೈಕಲ್ ಅಲ್ಲಿ ಆ ಕಡೆಗೆ ಬರ್ತಾ ಇದ್ದಾನೆ, ಅವನ್ನ ಬಿಡಬೇಡ. ಓಕೆ ಬಾಸ್. ನನಗನ್ಸುತ್ತೆ ಆ ಜನನೇ ಅವ್ರ ಕಡೆಯವ್ರನ್ನ ಕರೆಸಿ ನನ್ನ ಸ್ವಾಗತಕ್ಕೆ ತಯಾರು ಮಾಡಿದ್ದಾರೆ ಅಂತ. ರೇವಾ, ನಾನು ವೀನಸ್ ಸಿಟಿಗೆ ಬಂದಿದ್ದೀನಿ. ಓ ಎಸ್ ತಾತ ಅವ್ರೆ, ಶಿವ ವೀನಸ್ ಸಿಟಿ ತಲುಪಾಯ್ತು. ನೋಡಿದ್ರಾ, ಶಿವ ಸೂರ್ಯ ಮುಳುಗೋದ್ರೊಳಗೆ ಬಂದ್ಬಿಡ್ತಾನೆ. ಎಸ್. ಇವತ್ತು ನನ್ನ ಆರೋಗ್ಯ ಸ್ವಲ್ಪ ಸರಿ ಇರ್ಲಿಲ್ಲ. ಯಾಕಂದ್ರೆ ಒಂದ್ಸಲ ನಮ್ಮ ಊರಲ್ಲಿ ನಮ್ಮ ಅಜ್ಜಿಗೆ ಮಾತ್ರೆ ತರಕ್ ಹೋಗಿದ್ದೆ. ಯಪ್ಪ 100 ಕಿಲೋಮೀಟರ್ ಹೋಗ್ಬೇಕಾಗಿತ್ತು. ನಾನ್ ಸೈಕಲ್ ಹೆಂಗ್ ಓಡಿಸ್ದೆ ಅಂದ್ರೆ ಜಾಸ್ತಿ ಬೊಗಳ್ಬೇಡ, ಸುಮ್ನೆ ಇರು. ನಮಗ್ ಗೊತ್ತು ನೀನ್ ಸೈಕಲ್ ಹೆಂಗ್ ಓಡಿಸ್ತೀಯಾ ಅಂತ. ಏನ್ ವಿಷಯ? ಓಡ್ಕೊಂಡ್ ಬಂದಿದ್ಯಾ? ಇಷ್ಟೊಂದು ಉಸಿರಾಡ್ತಾ ಇದೆಯಾ ನೀನು? ಹಾ ಸರ್, ನಾನು ವೇದ ಸಿಟಿಯಿಂದ ಬಂದಿದ್ದೀನಿ, ಸೈಕಲ್ ಓಡಿಸ್ಕೊಂಡು. ಏನು, ವೇದ ಸಿಟಿಯಿಂದನಾ? ಅದು ಕೂಡ ಸೈಕಲ್ ಓಡಿಸ್ಕೊಂಡ? ರೋಡ್ ಜಾಮ್ ಆಗಿದೆ, ರೈಲ್ವೆ ಟ್ರ್ಯಾಕ್ ಜಾಮ್ ಆಗಿದೆ, ಅಂತದ್ರಲ್ಲಿ ಹೇಗೆ ಓಡಿಸ್ಕೊಂಡ್ ಬಂದೆ? ಸರ್, ಇದನ್ನ ನಾನು ಬೇರೆ ಯಾವತ್ತಾದ್ರೂ ತಿಳಿಸ್ತೀನಿ. ಮೊದಲು ನೀವು ಇದರಲ್ಲಿರೋ ಇಂಜೆಕ್ಷನ್ ಮತ್ತೆ ಮೆಡಿಸಿನ್ಸ್ನ ಬೇಗ ಕೊಡಿ ನನಗೆ. ನಾನು ಸಾಯಂಕಾಲ ಆಗೋಷ್ಟರಲ್ಲಿ ನನ್ನ ಮನೆಗೆ ಹೋಗ್ಬೇಕು. ನೀವು ಅದೇ ಇಂಜಿನ್ನ ಡ್ರೈವರ್ ಅಲ್ವಾ? ಆ ಇಂಜಿನ್ನ ಬ್ರೇಕ್ ಫೇಲ್ ಆಗಿತ್ತಲ್ಲ ಅದು? ಹಾ ಹೌದು, ನಾನೇ. ಮತ್ತೆ ನೀನ್ ಶಿವ ಅಲ್ವಾ? ಹಾ ಅಂಕಲ್. ಥ್ಯಾಂಕ್ ಯು ಶಿವ, ನೀನ್ ನನ್ ಜೀವ ಉಳಿಸ್ಬಿಟ್ಟೆ. ನಾನ್ ನಿನ್ನ ಭೇಟಿಯಾಗ್ಬೇಕು ಅನ್ಕೊಂಡೆ, ಆದ್ರೆ ನಾನು ನ್ಯೂಸ್ ನಲ್ಲಿ ನೋಡ್ದೆ. ನಿನ್ನಿಂದಾಗಿ ನಾನಿವತ್ತು ಜೀವಂತವಾಗಿದ್ದೀನಿ. ನಿನ್ನ ನೋಡಿ ತುಂಬಾ ಖುಷಿ ಆಯ್ತು. ಓಕೆ ಅಂಕಲ್, ನಾನು ಇವಾಗ ಹೋಗ್ತೀನಿ.
ನಮ್ಮ ಅಜ್ಜಿಗೆ ತುಂಬಾ ಹುಷಾರಿಲ್ಲ. ಈ ಮೆಡಿಸಿನ್ಸ್ನ ತಗೊಂಡು ಸೈಕಲಲ್ಲಿ ವೇದಾ ಸಿಟಿಗೆ ಹೋಗ್ಬೇಕು. ಅದ್ರಲ್ಲೂ ಸೂರ್ಯ ಮುಳುಗೋದ್ರೊಳಗಡೆ. ಸರಿ, ಹಾಗಾದ್ರೆ ನಡಿ. ನಾನ್ ನಿನ್ನ ಟ್ರೈನ್ ನಲ್ಲಿ ಅಲ್ಲಿ ತನಕ ಬಿಡ್ತೀನಿ. ಟ್ರ್ಯಾಕ್ ಎಲ್ಲೂ ಜಾಮ್ ಆಗಿಲ್ಲ. ನಿನಗೂ ಸ್ವಲ್ಪ ಸಮಯ ಉಳಿತಲ್ವಾ? ನಡಿ. ಬಾಸ್, ಆ ಹುಡ್ಗ ಟ್ರೈನಲ್ಲಿ ಹೋಗ್ತಾ ಇದ್ದಾನೆ. ಈಗೆಲ್ಲ ಹೋಗ್ತಾನೆ ತಪ್ಪಿಸ್ಕೊಂಡು? ನೀವು ಅವನ ಹಿಂದೆ ಹೋಗಿ, ನಾನು ಬರ್ತಾ ಇದ್ದೀನಿ. ಅರೆ, ಇದೇನಿದು? ತಿರ್ಗಾ ನನ್ನ ಹಿಂದೆ ಬಿದ್ದಿದ್ದಾರೆ. ನಾನು ಕೂಡ ಇದನ್ನ ಹೊಡಿಬೇಕು ಅನ್ಸ್ತಿದೆ ಶಿವ. ನನಗೂ ಕೊಡು. ನನಗೂ ಒಂದು ಅವಕಾಶ ಕೊಡು ಹೊಡೆಯೋದಕ್ಕೆ. ಇದನ್ನ ನೀನ್ ಹಿಡ್ಕೋ. ಅಂಕಲ್, ನಾನ್ ನಿಮ್ಗೆ ಮೊಟ್ಟೆ ಮತ್ತೆ ಟೊಮೆಟೊದಲ್ಲಿ ಹೊಡೆಯೋದಿಲ್ಲ. ಅಯ್ಯೋ, ಮತ್ತೆ ಹೊಡೆದಾಕ್ಬಿಟ್ಟ ಇವನು. ಸಾಯಂಕಾಲ ಆಗ್ತಾ ಇದೆ, ಇನ್ನು ಶಿವಂದ್ ಏನು ವಿಷಯನೇ ಗೊತ್ತಾಗಿಲ್ಲ. ಹಾ ಬರ್ತಾನೆ, ಬೇಗ ಬಂದ್ಬಿಡ್ತಾನೆ. ಅಂಕಲ್, ಈಗೇನ್ ಮಾಡೋದು? ಇಲ್ಲಂತೂ ಟ್ರ್ಯಾಕ್ ಜಾಮ್ ಆಗೋಗಿದೆ. ಏನು ಆಗೋದಿಲ್ಲ ಶಿವ. ಈ ಪ್ರಪಂಚದಲ್ಲಿ ನಮ್ಮನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾಹೂ! ಈಗ ನಿನ್ನ ಬಿಡೋದಿಲ್ಲ ನಾನು. ಜಿಂಕಾರ ಸೋಲೊಪ್ಕೊಳ್ಳೋದು ಕಲ್ತಿಲ್ಲ. ನನ್ನನ್ನು ಕ್ಷಮಿಸು ಶಿವ. ಟ್ರೈನ್ ಇಲ್ಲಿಂದ ಮುಂದೆ ಹೋಗಕ್ ಆಗ್ತಾ ಇಲ್ಲ. ಥ್ಯಾಂಕ್ ಯು ಸರ್, ಏನು ತೊಂದರೆ ಇಲ್ಲ. ಇವಾಗ ನಾನು ಹೊರಡ್ತೀನಿ. ನಿಮ್ಮಿಂದ ನನಗೆ ಸ್ವಲ್ಪ ಟೈಮ್ ಆದ್ರೂ ಮಿಕ್ಕಿದೆ. ಇನ್ನ ಜಾಸ್ತಿ ಟೈಮ್ ಉಳಿದಿಲ್ಲ, ಬರೀ 10 ನಿಮಿಷ ಅಷ್ಟೇ ಇದೆ. ಶಿವ ಇನ್ನ 10 ನಿಮಿಷದಲ್ಲಿ ಬಂದಿಲ್ಲ ಅಂದ್ರೆ ನನ್ನಿಂದ ಇನ್ನೇನು ಮಾಡೋದಕ್ಕಾಗೋದಿಲ್ಲ.
ತಾತ ಇದ್ ತಗೊಳ್ಳಿ ಇಂಜೆಕ್ಷನ್. ಶಿವ ಎಲ್ಲಿದ್ದಾನೆ? ನಿಮ್ ಹತ್ರನೇ ಅಜ್ಜಿ, ಇನ್ನೆಲ್ಲಿ?